ಒನ್ ಮಸಾಲ ಮೆನಿ ಡಿಶಸ್. ಈ ಒಂದು ಮಸಾಲಾನ ಯೂಸ್ ಮಾಡಿಕೊಂಡು ಇವತ್ತು ನಾನು ಮಾಡ್ಕೊಂಡು ಬಂದಿರೋದು ಪೀಸ್ ಪಲಾವ್. ಸಿಂಪಲ್ಲಾಗಿ ಸಖತ್ತಾಗಿ ಮಾಡೋ ಈ ಪೀಸ್ ಪಲಾವನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟಿಗೆ ಕುಕ್ಕರ್ಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಹಾಗೆ ಡ್ರೈ ಸ್ಪೈಸಸ್ನ ಹಾಕಿ 1 ಲಾರ್ಜ್ ಆನಿಯನ್ ಜೊತೆಗೆ 1-2 ಹಸಿಮೆಣಸನ್ನು ಹಾಕಿ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಉಪ್ಪಾಗಿ ಹುರ್ಕೊಳ್ಳಿ. ಇದು ಲೈಟ್ ಗೋಲ್ಡನ್ ಆಗೋ ತನಕ ಹುರ್ಕೋಬೇಕು. ನೆಕ್ಸ್ಟ್ ಅದಕ್ಕೆ 1 ಟೊಮ್ಯಾಟೊನ ಹಾಕಿ ಸ್ಮಶಿ ಆಗೋ ತನಕ ಹುರ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಒಳ್ಳೆ ಆರಾಮ ಕೂಡ ಬರಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಮಾಡಿರುವಂಥ ಮಲ್ಟಿಪರ್ಪಸ್ ಮಸಾಲ, ನಾನು ಇದನ್ನು ಪಿನ್ ಮಾಡಿಟ್ಟಿದ್ದೀನಿ ನನ್ನ ಪೇಜಲ್ಲಿ, ಯಾರಿಗೆ ಬೇಕೋ ಅವ್ರು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ 1 ಬಂಚ್ ಆಫ್ ಪುದೀನನ ಹಾಕ್ಕೊಂಡು ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹಸಿ ಬಟಾಣಿ, ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇಲ್ಲಿ ಮಸಾಲೆಗಳು ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು, ಇಲ್ಲ ಟೇಸ್ಟ್ ಹಾಳಾಗೋಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಅದನ್ನು 2 ನಿಮಿಷ ಸಾಟ್ ಮಾಡಿಬಿಟ್ಟು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಹಾಕಿ ಬೇಕಿದ್ದರೆ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕುದಿ ಬರೋಕ್ಕೆ ಶುರು ಆದಾಗ ಕುಕ್ಕರ್ ಲಿಡ್ನ ಮುಚ್ಚಿ 2-3 ವಿಷಲ್ ನೀವು ಕೂಗಿಸಿದ್ರೆ ನಿಮ್ಮ ಪೀಸ್ ಪಲಾವ್ ಅಂತೂ ರೆಡಿ. ಲಾಸ್ಟಿಗೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ಟು ಪೀಸ್ ಪಲಾವ್ ತಿಂತಾಯಿದ್ರೆ ಆಹಾ ಏನು ಮಜಾ ಗೊತ್ತಾ. ನೀವು ಮನೇಲಿ ಮಾಡಿ ನೋಡಿ. ಹಾಗೆ ಈ ಪೀಸ್ ಪಲಾವ್ ಹೇಗಾಗಿತ್ತು ಅಂತ ನನಗೆ ಮರಿದೇ ತಿಳಿಸಿ.